ಈ ಕಳ್ಳತನ ಅಪರಾಧಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸಾರ್ವಜನಿಕರು ವಿವಿಧ ಕಾರಣಗಳಿಂದ ತಮ್ಮ ಮನೆಗಳನ್ನು ಕೀಲಿ ಹಾಕಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋದಾಗ ಅವರ ಮನೆ ಕಳ್ಳತನವನ್ನು ತಡೆಗಟ್ಟುವುದಕ್ಕೋಸ್ಕರ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅನ್ನುವಂತಹ ಒಂದು ಉಪಕ್ರಮ, ಒಂದು ಬೀಟ್ ವ್ಯವಸ್ಥೆಯನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ. ಇದರಲ್ಲಿ ಏನು ಅಂತಂತಂದರೆ, ಜನರು ಅವರ ಮನೆಗಳನ್ನು ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನು ನಮ್ಮ ಕಂಟ್ರೋಲ್ ರೂಮ್ದಲ್ಲಿರುವಂತಹ ಒಂದು ವಾಟ್ಸಪ್ ನಂಬರ್ಗೆ ಅವರು ಶೇರ್ ಮಾಡಬೇಕಾಗುತ್ತೆ. ಅದರ ಮನೆಯ ಹೆಸರು, ಮನೆಯ ವಿಳಾಸ, GPS ಲೊಕೇಶನ್ನು ಭಾಳ ಇಂಪಾರ್ಟೆಂಟು. ಅದರ ಜೊತೆಗೆ ಮನೆಯ ಫೋಟೋ ಮತ್ತು ಎಷ್ಟು ದಿನದವರೆಗೆ ಅವರು ಆ ಮನೆಯನ್ನು ಲಾಕ್ ಮಾಡಿ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ನಮ್ಮ ಕಂಟ್ರೋಲ್ ರೂಮ್ದಲ್ಲಿರುವಂತಹ ಈ ಕೆಳಗಿನ ವಾಟ್ಸಪ್ ನಂಬರ್ 8277970747 ಅನ್ನುವಂಥ ಒಂದು ನಂಬರ್ಗೆ ವಾಟ್ಸಪ್ಪನ್ನು ಕಳಿಸಿದರೆ ನಮ್ಮ ಕಂಟ್ರೋಲ್ ರೂಮ್ ಮುಖಾಂತರ ಇದು ಆಯಾ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಮಾಹಿತಿ ಹೋಗುತ್ತೆ. ಸೊ ರಾತ್ರಿ ನೈಟ್ ರೌಂಡ್ಸ್ ಬೀಟಲ್ಲಿರುವಂಥ ಸಿಬ್ಬಂದಿಗಳಿಗೆ ಈ ಮಾಹಿತಿ ರವಾನೆ ಆಗುತ್ತೆ. ನೈಟಲ್ಲಿ ಅವರ ಮನೆಗಳಿಗೆ ಪೊಲೀಸರು ಹೋಗಿಬಿಟ್ಟು ಅದನ್ನು ಪರಿಶೀಲಿಸಿ ಒಂದು ಚೆಕ್ಕನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೇಳ್ತಾರೆ ಚಿನ್ನದ ಬೆಲೆ ಯಾಕೆ ಜಾಸ್ತಿ ಆಯಿತು ಅಂತ ಹೇಳ್ತಾ ಇಲ್ಲ, ಪೆಟ್ರೋಲ್ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಾಯಿತು ಅಂತ ಹೇಳ್ತಾ ಇಲ್ಲ. ಜನಕ್ಕೆ ಯಾರಿಂದ ತೊಂದರೆ ಆಯಿತು ಅಂತ ಮೋದಿ ಅವರು ಎಕ್ಸ್ಪ್ಲೇನ್ ಮಾಡಬೇಕು. ಮದುವೆ ಮಾಡೋರು, ಚಿನ್ನ ತಗೊಂಡಿರೋದನ್ನ ಯಾರು ಬೇಡ ಅಂತ ಹೇಳ್ತಾರೆ. ನೀವು ಜನರಿಗೆ ಏನು ಒಂದು ಸಲಹೆ ಏನು ಬೇಕಾದ್ರೂ ಕೊಡ್ತೀರಿ. ಹಿಂದೆ ಕೋವಿಡ್ ಬಂದಾಗ ದೀಪ ಹಚ್ಚಿ ಅಂದ್ರಿ, ದೀಪ ಆಯ್ತು, ಚಪ್ಪಾಳೆ ತಟ್ಟಿದ್ರೆ ಚಪ್ಪಾಳೆ ತರ್ತಾವ, ಏನಾದ್ರು ನಿಂತ್ಕೊತಾ? ಏನು ನಿಂತೋದಿಲ್ಲ. ಅದು ಪ್ರಾಕ್ಟಿಕಲ್ ಇರಬೇಕು. ಯಾರು ಇದನ್ನ ಪಾಪ ಜೀವನದಲ್ಲಿ ಮದುವೆ ಆಯ್ತಾರೆ, ಇದನ್ನ ತಾಲಿ ಕಟ್ಕೊಳ್ಳೋರು, ಒಂದು ಸರ ಮಾಡ್ಕೊಳ್ಳೋದು ನಾವು ಬೇಡನಕ್ಕಾಗ್ತದ? ಅದೆಲ್ಲ ಮಾಡೋಕ್ಕಾಗಲ್ಲ. ಅವರ ಬದುಕಿನಲ್ಲಿ ಕಷ್ಟನೋ ಸುಖನೋ ಸಾಲನೋ ಸೊಲನೋ ಮಾಡಿ ಅವ್ರ ಜೀವನದಲ್ಲಿ ಅವರು ಮಾಡ್ತಾರೆ. ಈ ಓಡಾಡೋರ್ನೆಲ್ಲಾದ್ರೂ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಿ ಅಂದ್ರೆ ಆಗ್ತದ? ಈಗ ಫಸ್ಟು ಆಫೀಸರ್ಗಳಿಗೆಲ್ಲ ಹೇಳಪ್ಪ, ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ಸು, ನೀವು ಯಾರು ಗೌರ್ಮೆಂಟ್ ಇದರಲ್ಲಿ ನಿಮ್ಮ ಗಾಡಿಗಳಲ್ಲಿ ಓಡಬೇಡಿ, ನೀವೆಲ್ಲ ಮೆಟ್ರೋಲ್ ಹೋಗಿ ಇಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿ ಅಂತ ಫಸ್ಟು ತಾಕೀತು ಮಾಡಲಿ. ಅವ್ರ ಮಂತ್ರಿಗಳಿಗೆ ತಾಕೀತು ಮಾಡಲಿ, ಸೆಂಟ್ರಲ್ ಮಿನಿಸ್ಟರ್ಗೆ ತಾಕೀತು ಮಾಡಲಿ, ಅವ್ರ ಸರ್ಕಾರ ಇರೋಂಥ ಎಲ್ಲ ಮಂತ್ರಿಗಳಂತ ಅವರು ತಾಕೀತು ಮಾಡಲಿ. ನೀವು ಯಾರು ಇನ್ಮೇಲೆ ಪೆಟ್ರೋಲ್ ಗಾಡೀಲಿ ಹೋಗಬೇಡಿ, ನೀವೆಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿ, ನೀವೆಲ್ಲ ಮೆಟ್ರೋಲ್ ಹೋಗಿ, ನೀವೆಲ್ಲ ಟ್ರೈನಲ್ಲಿ ಹೋಗಿ ಅಂತ ಫಸ್ಟ್ ಅವ್ರಿಗೆಲ್ಲ ಹೇಳಿ. ಫಸ್ಟು ನಾನು ನಡ್ಕೋಬೇಕು, ಆಮೇಲೆ ನಾವು ಬೇರೆ ಸಾಮಾನ್ಯ ಜನ ಕೇಳಬೇಕು. ನನಗೆ ಐಷಾರಾಮಿ ಕಾರ್ ಇಟ್ಕೊಂಡ್ಬಿಟ್ಟು ನಾನು ಮಾತ್ರ ಓಡಾಡೋದು, ಸಾಮಾನ್ಯ ಜನ ಓಡಾಡೋದು ಅದೆಲ್ಲ ಆಗಿರ್ತೀವಿ. ಕೆಲವು ಜಗತ್ತಿನ ಪರಿಸ್ಥಿತಿ ಸರಿ ಇಲ್ಲ, ಕೆಲವೊಂದ್ಸಲ ತ್ಯಾಗಕ್ಕೂ ಸಿದ್ಧವಾಗಿದೆ. ಸರಿ, ತ್ಯಾಗ ಫಸ್ಟು ನಮ್ಮಿಂದ ಶುರು ಮಾಡಿಸ್ಲಿ ಅಂತ ಹೇಳ್ತಾ ಇರೋದು. ಮಂತ್ರಿಗಳಿಂದ, ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅಫಿಷಿಯಲ್ಸ್ ಇಂದ, ಇವರ ರಾಜ್ಯದಲ್ಲಿರುವಂಥ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಅಫಿಷಿಯಲ್ಸ್ ಇಂದ ತ್ಯಾಗ ಶುರು ಮಾಡಲಿ. ಅವ್ರ ಕಾರ್ಯಕರ್ತರಿಂದ ತ್ಯಾಗ ಶುರು ಮಾಡಲಿ, ಲೀಡ್ಗಳಿಂದ ತ್ಯಾಗ ಶುರು ಮಾಡಲಿ, MLAಗಳಿಂದ ತ್ಯಾಗ ಶುರು ಮಾಡಲಿ, ಆಮೇಲೆ ಬೇರೆ.